ರಾಜ್ಯ ರಾಜಕಾರಣದಲ್ಲಿ ಸದ್ಯ ಗಮನಿಸ್ತಾ ಹೋಗ್ತಾ ಇದ್ರೆ ನಿನ್ನೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ ಕಾಂಗ್ರೆಸ್ನ ಡಿನ್ನರ್ ಪಾಲಿಟಿಕ್ಸ್ ಎಲ್ಲಿವರೆಗೂ ಬಂದು ಬೀಳುತ್ತೆ. ಯಾಕೆಂದ್ರೆ ಡಿನ್ನರ್ ಪಾಲಿಟಿಕ್ಸ್ಗೆ ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಅದಾದ ನಂತರ ಏನೆಲ್ಲ ಡೆವಲಪ್ಮೆಂಟ್ ಆಯಿತು, ನಿನ್ನೆಯಿಂದ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಈಗ ಊಟಕ್ಕಿಂತ ರಾಜಕೀಯ ಜಟಾಪಟಿ ಹೆಚ್ಚಾಗಿದೆ. ಊಟದ ವಿಚಾರವಾಗಿ ಅಂದ್ರೆ ಈ ಡಿನ್ನರ್ ಮೀಟಿಂಗ್ ಹೆಸರಿನಲ್ಲಿ ಏನ್ ತಪ್ಪು, ನಾವು ಡಿನ್ನರ್ ಹೆಸರಿನಲ್ಲಿ ಮೀಟಿಂಗ್ ಮಾಡಿದ್ರೆ ಏನ್ ತಪ್ಪು, ಅಥವಾ ಮೀಟಿಂಗ್ ಹೆಸರಿನಲ್ಲಿ ಡಿನ್ನರ್ ಮಾಡಿದ್ರೆ ಏನ್ ತಪ್ಪು, ಈ ರೀತಿಯಾದಂತೆಲ್ಲ ಔತಣದ ರಾಜಕೀಯ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಬಣ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದೆ. ಎಸ್, ಇದೇ ಹೊತ್ತಿನ ವಿಶೇಷ ಡಿನ್ನರ್ ಅಲರ್ಜಿ. ಕಾಂಗ್ರೆಸ್ನ ರಾಜಕೀಯದ ಊಟಕ್ಕಿಂತ ಸಖತ್ ಗರಂ ಗರಂ. ಕಾಂಗ್ರೆಸ್ನ ರಾಜಕೀಯ ಇದೆಯಲ್ಲ ಊಟಕ್ಕಿಂತ ಸಖತ್ ಗರಂ ಗರಂ ಆಗಿದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸಿದೆ ಔತಣದ ರಾಜಕೀಯ. ಇವತ್ತು ನಡಿಬೇಕಿತ್ತು ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್. ಇವತ್ತು ಆರ್ಗನೈಸ್ ಮಾಡಿದ್ರು, ಇವತ್ತು ಅರೇಂಜ್ ಮಾಡಿದ್ರು, ಆದ್ರೆ ಅದು ಕ್ಯಾನ್ಸಲ್ ಆಯ್ತು. ಆದ್ರೆ ಹೈಕಮಾಂಡ್ ಆದೇಶದ ಹಿನ್ನೆಲೆ ಇವತ್ತು ರದ್ದಾಯ್ತು. ಹೈಕಮಾಂಡ್ ಆದೇಶದ ಹಿಂದಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಗೊತ್ತಿದ್ರು ಹೇಳುವಂತಿಲ್ಲ. ಪರಂಬಣ ಉರಿ ಉರಿ ಅಂತ ಉರಿ ಕಾರ್ತಾ ಇದ್ದಾರೆ. ಕಾಂಗ್ರೆಸ್ನ ರಾಜಕೀಯ ಊಟಕ್ಕಿಂತಲೂ ಸಖತ್ ಗರಮಾಗರಂ ಆಗಿದೆ. ಕಾಂಗ್ರೆಸ್ನಲ್ಲಿ ಔತಣದ ರಾಜಕೀಯ ಕಿಚ್ಚನ್ನ ಹೊತ್ತಿಸಿದೆ. ಇವತ್ತು ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್ ನಡಿಬೇಕಾಗಿತ್ತು. ಇವತ್ತು ಒಂದಷ್ಟು ಜನಕ್ಕೆ SC/ST ಸಮುದಾಯದ ಶಾಸಕರು, ಸಚಿವರು, ಇವರೆಲ್ಲರಿಗೂ ಕೂಡ ನಾಯಕರಿಗೆ ಅವರು ಆಹ್ವಾನಿಸಿದ್ರು. ಆದ್ರೆ ಹೈಕಮಾಂಡ್ ಆದೇಶದ ಹಿನ್ನೆಲೆ ಇವತ್ತು ರದ್ದು ಮಾಡಿದ್ರು. ಹೈಕಮಾಂಡ್ ಆದೇಶದ ಹಿಂದೆ ಡಿಸಿಎಂ ಡಿಕೆಶಿ ಇದ್ದಾರಾ? ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ರು. ಡಿಕೆಶಿಗೆ ಟಾಂಗ್ ಕೊಟ್ಟು ಕಿಡಿಕಾರಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ನೋಡ್ರಿ, ಡಿನ್ನರ್ ರದ್ದಾಗಿಲ್ಲ, ಮುಂದೂಡಿಕೆ ಆಗಿದೆ ಅಷ್ಟೇ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ಡಿನ್ನರ್ ರದ್ದಾಗಿಲ್ಲ, ಜಸ್ಟ್ ಮುಂದೂಡಿದ್ದೀವಿ. ರಾಜಕೀಯ ಮಾಡೋದಿದ್ರೆ ಓಪನ್ ಆಗಿ ಮಾಡ್ತೀವಿ, ಇದ್ರಲ್ಲಿ ಮುಚ್ಚುಮರೆ ಮಾಡೋದು ಏನಿದೆ ಅಂತ ಗೃಹ ಸಚಿವರು ಡಿಕೆಶಿಗೆ ಟಾಂಗ್ ಕೊಟ್ರು. ಡಿನ್ನರ್ ಮೀಟಿಂಗ್ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರ ಆಪ್ತ ಬಣಕ್ಕೆ ಹೆಂಗಾಗ್ಬಿಟ್ಟಿದೆ ಈಗ ಅಂತಂದ್ರೆ, ಗೊತ್ತಿದ್ರು ಹೈಕಮಾಂಡ್ ಆದೇಶದ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೆ ಅನ್ನೋ ವಿಚಾರ ಗೊತ್ತಿದ್ರು ಕೂಡ ಈಗ ಅವರು ಮಾತಾಡೋ ಹಾಗಿಲ್ಲ, ಹೇಳೋಂಗೂ ಇಲ್ಲ, ಬಿಡೋಂಗೂ ಇಲ್ಲ. ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಮಾತನಾಡಿದ್ರು, ಪರಮೇಶ್ವರ್ ಏನ್ ಮಾತನಾಡಿದ್ರು ಕೇಳಿಸ್ಕೋಣ. ಸರ್, ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಸರ್. ಪರಮೇಶ್ವರ್ ಯಾವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನೀವೇನಾದ್ರು ತಿಳಿಸಿದ್ರ ಸರ್ ಹೈಕಮಾಂಡ್? ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ನನಗೆ ಸ್ವಲ್ಪ ದುಡ್ಡು ಏನಕ್ಕೆ ಆಗ್ತಿದೆ ಅನಿಸ್ತದೆ? ನನಗೆ ಗೊತ್ತಿಲ್ಲ. ಡಿನ್ನರ್ ಪಾರ್ಟಿ ಅಂತಂದರೆ ಹೊಸ ವರ್ಷದಲ್ಲಿ ನಾವೊಂದಿಷ್ಟು ವಿಚಾರಗಳನ್ನು ನಮ್ಮ ಆಂತರಿಕವಾಗಿ ಮಾತಾಡುವಂಥದ್ದಿತ್ತು ಅಂದ್ಕೊಂಡು ಕರೆದ್ರು. ಮುಖ್ಯಮಂತ್ರಿಗಳಿಗೂ ಕೂಡ ಅವರು ಆಹ್ವಾನ ಮಾಡಿದರು. ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಆಯ್ತಪ್ಪ ಊಟ ಹಾಕೋದಾದ್ರೆ ನಾನು ಬರ್ತೀನಿ ನಡೆಯ ಅಂದರು. ಸೊ ಬಂದರು, ಊಟ ಮಾಡಿದ್ವಿ. ಯಾವುದೇ ರಾಜಕೀಯಗಳನ್ನು ನಾವು ಅಂದರೆ ಮುಂದೆ ಹಾಗೆ ಹೀಗೆ ಇದೆಲ್ಲ ಏನು ಚರ್ಚೆ ಮಾಡಲಿಲ್ಲ. ಅದನ್ನು ಬೇರೆ ಬೇರೆ ಅರ್ಥೈಸೋದು ಏನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC/ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC/ST ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಕರೆದಿದ್ರು ಭಾಗವಹಿಸ್ತಾ ಇದ್ವಿ. ಈಗ ಅವ್ರಿಗಿಲ್ಲ ಅಂತ ಹೇಳಿದಾರೆ, ಅದು ಯಾವುದಕ್ಕೂ ಏನಂತ ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಸಬ್ಜೆಕ್ಟು ಕೂಡ ಅಜೆಂಡಾ ಏನಂತ ಗೊತ್ತಿಲ್ಲ. ನಿಮ್ಮ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆದ ನಂತರ ಇಲ್ಲ ಅಂದ್ರೆ ಏನಾದರೂ ಕೂಡ ಅದು ಸಭೆಗೆ ನಾವು ಕೂಡ ಆಹ್ವಾನಿತರು ಅಷ್ಟೇ. ಅದಕ್ಕೆ ನಮ್ಗೆ ಹೇಳಿಯಲ್ಲ ಅದ್ರ ಬಗ್ಗೆ, ಅದು ಏನು ಸಬ್ಜೆಕ್ಟು, ಏನು ಡಿಸ್ಕಷನ್ ಆಗ್ತಾ ಇತ್ತು, ಸೊ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಹೋಗ್ತಾ ಇದ್ವಿ ಅಷ್ಟೇ. ಈಗೇನೋ ಕ್ಯಾನ್ಸಲ್ ಆಗಿ ಕೇಳಿದ್ವಿ, ರದ್ದಾಗಿದೆ ಸಭೆ ಅಂತ ಕೇಳಿದ್ರು ಅಷ್ಟೇ. ಕರೆದಿದ್ರು ಭಾಗವಹಿಸ್ತಾ ಇದ್ವಿ. ಈಗ ಅವ್ರಿಗಿಲ್ಲ ಅಂತ ಹೇಳಿದಾರೆ, ಅದು ಯಾವುದಕ್ಕೂ ಏನಂತ ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಸಬ್ಜೆಕ್ಟು ಕೂಡ ಅಜೆಂಡಾ ಏನಂತ ಗೊತ್ತಿಲ್ಲ. ನಿಮ್ಮ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆದ ನಂತರ ಇಲ್ಲ ಅಂದ್ರೆ ಏನಾದರೂ ಕೂಡ ಅದು ಸಭೆಗೆ ನಾವು ಕೂಡ ಆಹ್ವಾನಿತರು ಅಷ್ಟೇ. ಅದಕ್ಕೆ ನಮ್ಗೆ ಹೇಳಿಯಲ್ಲ ಅದ್ರ ಬಗ್ಗೆ, ಅದು ಏನು ಸಬ್ಜೆಕ್ಟು, ಏನು ಡಿಸ್ಕಷನ್ ಆಗ್ತಾ ಇತ್ತು, ಸೊ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಹೋಗ್ತಾ ಇದ್ವಿ ಅಷ್ಟೇ. ಈಗ ಇನ್ನು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್ಗೆ ಸಚಿವ ರಾಜಣ್ಣ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಡಿಕೆಶಿಗೆ ತಿರುಗೇಟು ನೀಡಿದ್ದಾರೆ ಸಚಿವ KN ರಾಜಣ್ಣ.
ಹೈಕಮಾಂಡ್ ನಿಂದ ಮುಂದೂಡೋದಕ್ಕೆ ಹೇಳಿದ್ರು, ಮುಂದೂಡಿದೀವಿ. ಡಿ ಕೆ ಶಿವಕುಮಾರ್ ಯಾಕ್ರಿ ಬೇಜಾರ್ ಮಾಡ್ಕೋಬೇಕು, ನಾವೇನವ್ರ ಆಸ್ತಿ ಬರ್ಸ್ಕೊಂಡಿದೀವ ಅಂತ ಕೆಎನ್ ರಾಜಣ್ಣ ಕಿಡಿಕಾರಿದ್ರು. ಜೊತೆಗೆ ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್ಗೆ ಬೆಂಬಲ ಕೊಟ್ಟರು. ಮತ್ತೆ ಮೀಟಿಂಗ್ ಮಾಡ್ತೀವಿ, ಶೀಘ್ರದಲ್ಲೇ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ರಾಜಣ್ಣ ಹೇಳಿದ್ದಾರೆ. ಯಾಕೆ ಬೇಜಾರ್ ಮಾಡ್ಕೋಬೇಕು ಡಿ ಕೆ ಶಿವಕುಮಾರ್ ಅವರು, ಇನ್ನು ನಾವೇನವ್ರ ಆಸ್ತಿ ಬರ್ಸ್ಕೊಂಡಿದೀವ ಅಂತ ಕೇಳಿದ್ದಾರೆ. ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರು ಯಾರನ ಏನಿಲ್ಲ. ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದಿರಲಿ, ಈಗ ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನಾನೇ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನೋ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ. ನೋಡಿ, ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಸಮನ್ವಯದ ಕೊರತೆ ಇದೆ. ಹಾಗಾಗಿ ಈಗ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿ ಮಧ್ಯೆ ಸಮನ್ವಯ ಕೊರತೆ, ಡಿನ್ನರ್ ಫೈಟ್ ಹೆಚ್ಚಾಗ್ತಾ ಇದ್ದಂತೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಸಂಕ್ರಾಂತಿಗೆ ಒಂದು ದಿನದ ಮೊದಲೇ CLP ಸಭೆಗೆ ಬುಲಾವ್ ನೀಡಿದ್ದಾರೆ. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಜನವರಿ 13ರಂದು ಶಾಸಕಾಂಗ ಸಭೆ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಶಾಸಕರ ಸಭೆಯಲ್ಲೇ ಬಣ ಬಡದಾಟ ಬಯಲಾಗುತ್ತಾ ಏನೋ ಗೊತ್ತಿಲ್ಲ, ನೋಡ್ಬೇಕು. ಈಗ ಬಿಜೆಪಿಯ ಬಣ ಬಡದಾಟ ಬೀದಿ ತನಕ ಬಂದಿದೆ. ಕಾಂಗ್ರೆಸ್ನವರ ಬಣ ಬಡಿದಾಟ ತೇಪೆ ಹಚ್ತಾನೆ ಇದ್ದಾರೆ, ಆದ್ರೂ ಕೂಡ ಯಾಕೋ ಸರಿ ಹೋಗ್ತಾ ಇಲ್ಲ. ಇದು ಶಾಸಕಾಂಗ ಸಭೆಯಲ್ಲೇ ಈ ಬಣ ಬಡಿದಾಟ ಏನಾದ್ರೂ ಬಯಲಾಗುತ್ತಾ, ಹೊರಗಡೆ ಬರುತ್ತಾ? ಜನವರಿ 13ನೇ ತಾರೀಕು ಗೊತ್ತಾಗುತ್ತೆ. ಡಿನ್ನರ್ ಫೈಟ್ ಹೆಚ್ಚಾಗ್ತಿದ್ದಂತೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಕಾಂಗ್ರೆಸ್ ಬೆನ್ನಲ್ಲೇ, ಇನ್ನು ಕಾಂಗ್ರೆಸ್ಗಿಂತ ಬಿಜೆಪಿ ಏನು ಕಡಿಮೆ ಅಲ್ಲ, ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಮಾಜಿ ಶಾಸಕರಿಗೆ ಡಿನ್ನರ್ ಅನ್ನು ಅರೇಂಜ್ ಮಾಡಿದ್ದಾರೆ BY ವಿಜಯೇಂದ್ರ. ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮುಂದಾಗ್ರ. ಶುಕ್ರವಾರ ಸಂಜೆ ಶಾಸಕರಿಗೆ BY ವಿಜಯೇಂದ್ರ ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ನಿನ್ನೆ ಅಶೋಕ್ ಬೊಮ್ಮಾಯಿ, ಸುನಿಲ್ ಕುಮಾರ್, CC ಪಾಟೀಲ್ ಸಭೆ ನಡೆಸಿದ್ರು. ಅತ್ತ ಮೇಲಿಂದ ಮೇಲೆ ಯತ್ನಾಳ್ ಅಂಡ್ ಟೀಮ್ ಸಭೆ ಮಾಡ್ತಾನೆ ಇದೆ. ಹೀಗಾಗಿ ನಮ್ಮ ಬೆಂಬಲಕ್ಕೆ ಯಾರಾದ್ರೂ ನಿಂತ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಮಾಜಿ ಶಾಸಕರಿಗೆ ಡಿನ್ನರ್ ಅನ್ನ ಅರೇಂಜ್ ಮಾಡಿದ್ದಾರೆ BY ವಿಜಯೇಂದ್ರ. ಶುಕ್ರವಾರ ಒಂದ್ ಕಡೆ ಅಶೋಕ್ ಬೊಮ್ಮಾಯಿ, ಸುನಿಲ್ ಕುಮಾರ್, CC ಪಾಟೀಲ್ರು ಸಭೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಮೇಲಿಂದ ಮೇಲೆ ಯತ್ನಾಳ್ ಅಂಡ್ ಟೀಮ್ ಸಭೆಗಳನ್ನ ಮಾಡ್ತಾನೆ ಇದೆ. BY ವಿಜಯೇಂದ್ರ ಅವರಿಗೆ ಯಾವುದೇ ರೀತಿಯ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಅವ್ರ ಮಾತಿಗೆ. ಹೀಗಾಗಿ ಕಾಂಗ್ರೆಸ್ನ ಬೆನ್ನಲ್ಲೇ ಬಿಜೆಪಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಏನು ಈ ಡಿನ್ನರ್ ಪಾರ್ಟಿಯಲ್ಲಿ ಏನಿದೆಯೋ ಗೊತ್ತಿಲ್ಲಪ್ಪ, ಒಂದು ಊಟಕ್ಕೆ ಕರೆದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರು ಇದ್ದಾರೆ. ಅಶೋಕ್ ಗೌಡ್ರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ಜೊತೆಗೆ ಕಾಂಗ್ರೆಸ್ ವಕ್ತಾರರು MG ಸುಧೀಂದ್ರ ಅವರು ಇದ್ದಾರೆ. ಸುಧೀಂದ್ರ ಅವರೇ, ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಸುಧೀಂದ್ರ ಅವ್ರ ಹತ್ರ ಮಾತನಾಡ್ತೀನಿ. ಎಲ್ಲೋ ಒಂದ್ ಕಡೆ ಬಿಜೆಪಿಗರ ಬಗ್ಗೆ ಮಾತನಾಡ್ತಾ ಇದ್ವಿ, ಬಿಜೆಪಿಯಲ್ಲಿ ಬಣ ಬಡದಾಟ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳಿ. ನಿಮ್ಮಲ್ಲೂ ಕೂಡ ಬಣ ಬಡದಾಟ ಇದೆ. ಅದಿವಾಗ ಅದು ಕೂಡ ಈಗ ಹಾದಿ ಬೀದಿ ರಂಪಕ್ಕೆ ಬಂದು ನಿಲ್ಲುವಂತ ಮಟ್ಟಕ್ಕೆ ಬಂದಿದೆ. ಸುಧೀಂದ್ರ ಅವರೇ, ಈ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಏನ್ ಹೇಳ್ತೀರಿ? ಒಂದ್ ಕಡೆ ಹೈಕಮಾಂಡ್ ಇಂದ ಇದಕ್ಕೆ ಬ್ರೇಕ್ ಹಾಕಿ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಈ ಡಿನ್ನರ್ ಪಾರ್ಟಿಯನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಇವತ್ತು ಪರಮೇಶ್ವರ್ ಅವರು, ರಾಜಣ್ಣ ಅವರು DKಶಿ ಅವರಿಗೆ ಪರೋಕ್ಷವಾಗಿ ಏನು ಡೈರೆಕ್ಟ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ. ಏನ್ DKಶಿ ಆಸ್ತಿ ಬರ್ಸ್ಕೊಂಡಿದೀವ, ಅವ್ರು ಯಾಕ್ರಿ ಬೇಜಾರ್ ಮಾಡ್ಕೊಳ್ಬೇಕು ಅಂತ ಕೇಳ್ತಾರೆ ರಾಜಣ್ಣ ಅವರು. ಏನ್ ನಡೀತಾ ಇದೆ ನಿಮ್ ಕಾಂಗ್ರೆಸ್ ಅಲ್ಲಿ? ಸುಧೀಂದ್ರಾಜಿ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದ್ಯಾ?
ಓಕೆ, ನಾನು ಸುಧೀಂದ್ರ ಅವ್ರ ಹತ್ರ ಮಾತನಾಡ್ತೀನಿ. ಸಮ್ ಟೆಕ್ನಿಕಲ್ ಇಶ್ಯೂಸ್ ಇದೆ ಅದರಲ್ಲಿ. ಅಶೋಕ್ ಗೌಡ್ರ ಹತ್ರ ಬರ್ತೀನಿ. ಅಶೋಕ್ ಗೌಡ್ರೆ, ಸದ್ಯ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತಹ ಈ ಡಿನ್ನರ್ ಪಾಲಿಟಿಕ್ಸ್ ಜೊತೆಗೆ ಕಾಂಗ್ರೆಸ್ಸಿಗರಿಂದ ನಾವೇನ್ ಕಡಿಮೆ ಅಂತ ಹೇಳಿ ಈಗ ವಿಜೇಂದ್ರ ಅವರು ಕೂಡ ಒಂದು ಡಿನ್ನರ್ ಅನ್ನ ಅರೇಂಜ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಮೊದಲ ರಿಯಾಕ್ಷನ್. ಒಂದು ವಿರೋಧ ಪಕ್ಷದವರು ಬಡಬಡದಾಟ ಇದ್ರೆ ಅಥವಾ ಏನೋ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳಿದ್ರೆ ಅದು ಅಡ್ಮಿನಿಸ್ಟ್ರೇಷನ್ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರೋದಿಲ್ಲ. ಅಂದ್ರೆ ಆ ಜನತೆ ಮೇಲೆ ಯಾವುದೇ ರೀತಿ ಪ್ರಭಾವವನ್ನು ಬೀರೋದಿಲ್ಲ. ಆದ್ರೆ ಆಡಳಿತ ಪಕ್ಷ ಯಾವುದಾದ್ರೂ ಈ ರೀತಿ ಭಿನ್ನಮತ ಚಟುವಟಿಕೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಆಡಳಿತದ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಉದಾಹರಣೆಗೆ ನಮ್ಮ ಕಣ್ಣು ಮುಂದೆ ಇರತಕ್ಕಂತಹದ್ದು ಈಗ ಬಾಣಂತಿಯರ ಸಾವಿನ ಪ್ರಕರಣ ನೋಡ್ತಾ ಇದ್ದೀವಿ. ಹಾಗೆ ಇವತ್ತು ನಿನ್ನೆ ಆಕ್ಚುಲಿ ಒಬ್ಬ ವೃದ್ಧ ತೀರ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಯುಷ್ಮಾನ್ ಕಾರ್ಡ್ ಅನ್ನ ಪ್ರಧಾನ ಮಂತ್ರಿಗಳು ಹೇಳ್ತಾರೆ 65 ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿ. ಆತ ಕ್ಯಾನ್ಸರ್ ಬಂದಿರುತ್ತೆ, ಕಿದ್ವಾಯ್ ಆಸ್ಪತ್ರೆಗೆ ಹೋಗ್ತಾನೆ. ಇವ್ರು ಹೇಳ್ತಾರೆ ಆತನ್ಗೆ ಯಾವುದೇ ರೀತಿ ನಮ್ಮ ಹತ್ರ ಇನ್ನೂ ನಾವಿನ್ನು ಪ್ಲಾನ್ ಆಫ್ ಆಕ್ಷನ್ ಮಾಡಿಲ್ಲ ಮತ್ತು ನಾವು ಯಾವುದೇ ರೀತಿ ಅದಕ್ಕೆ ಪಾಲಿಸಿ ಮಾಡಿಲ್ಲ ಅಂತ ಹೇಳಿ. ಅಂದ್ರೆ ಅರ್ಥ ಏನು? ಯಾವುದೇ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತಕ್ಕಂತಹದ್ದು ಇದಕ್ಕೆ ಕಂಡು ಬರ್ತದೆ. ಆದ್ರೆ ಇವ್ರಿಗೆ ಡಿನ್ನರ್ ಪಾಲಿಟಿಕ್ಸ್ ಮಾಡಕ್ಕೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡಕ್ಕೆ ಮತ್ತು 7 ಸ್ಟಾರ್ ಹೋಟೆಲ್ ಕೂತ್ಕೊಂಡು ಪಾರ್ಟಿ ಮಾಡಕ್ಕೆ ಇವ್ರ ಹತ್ರ ಟೈಮ್ ಇದೆ. ಪಾಲಿಸೀಸ್ ಮಾಡಕ್ ಟೈಮ್ ಇಲ್ಲ ಒಂದಾದ್ರೆ. ಎರಡನೇದು, ಒಬ್ಬ DK ಶಿವಕುಮಾರ್ ಅವರು ಇನ್ನೇನು ಮುಖ್ಯಮಂತ್ರಿ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಇವತ್ತು ಟನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡ್ತಾರೆ. ಟನಲ್ ಪ್ರಾಜೆಕ್ಟ್ ಅಲ್ಲಿ ಏನಂತಂದ್ರೆ ಸಿಕ್ಕಾಪಟ್ಟೆ DPRL ಅಂತೂ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಇದೆ ಅಂತ ಹೇಳಿ ಇವತ್ತು ಕಮಿಷನರ್ BBMP ಅವರು ಬಂದು ಟಿವಿ ಮಾಧ್ಯಮದ ಮುಂದೆ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲದೆ ಆಗಿರ್ತಕ್ಕಂಥದ್ದು ಅನೇಕ ಮಿಸ್ಟೇಕ್ಸ್ ಆಗೋಗಿದೆ ಅಂತ. ಹಾಗಾದ್ರೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ DK ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇದ್ರು? ಡೆಲ್ಲಿನಲ್ಲಿ ಹೋಗಿ ಕೂತಿದ್ದಾರೆ. ಡೆಲ್ಲಿನಲ್ಲಿ ಹೋಗ್ಬಿಟ್ಟು ರಾಜಕಾರಣ ಮಾಡ್ತಿದ್ದಾರೆ. ಅವ್ರಿಗೆ ಮಿನಿಸ್ಟ್ರಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಜೊತೆಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಇಲ್ಲಿವರೆಗೂ ಅವ್ರಿಗೆ ಎಷ್ಟು ಫಂಡ್ಸ್ ಅಲಾಟ್ ಆಗಿತ್ತು ಅದರಲ್ಲಿ ಯುಟಿಲೈಸೇಷನ್ ಎಷ್ಟಿದೆ ಅಂದ್ರೆ 40% ಯುಟಿಲೈಸೇಷನ್ ಇದೆ. ನೀವು ಯಾವುದೇ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಳಿ, ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ 58 ಡಿಪಾರ್ಟ್ಮೆಂಟ್ಗಳು 34 ಸಚಿವಾಲಯಗಳಲ್ಲಿ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂದ್ರೆ ಇಟ್ ಇಸ್ ನಾಟ್ ಕ್ರಾಸಿಂಗ್ ಮೋರ್ ದೆನ್ 55%. ಅಂದ್ರೆ ಅರ್ಥ ಸಂಬಳಕ್ಕೆ ತತ್ಸುಮಾರು 30-32% ಹೊತ್ತೋಗುತ್ತೆ. ಆದ್ರೆ ಉಳ್ಕೊಂಡು ಇವ್ರು ಖರ್ಚು ಮಾಡ್ತಿರ್ತಕ್ಕಂಥದ್ದು ಕೇವಲ ಲೆಸ್ ದೆನ್ 15 to 20% ಪ್ರಾಜೆಕ್ಟ್ಗಳಿಗೆ. ಅದು ಪ್ರಾಜೆಕ್ಟ್ ಏನು ಹೊಸದಲ್ಲ, ಮೇಂಟೆನೆನ್ಸ್ ಮಾತ್ರ. ಅಂದ್ರೆ ಕರ್ನಾಟಕ ರಾಜ್ಯ ಆಡಳಿತ ಏನಿದೆ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಬಿಸಿ ಇದೆ, ಡೆಲ್ಲಿ ಪಾಲಿಟಿಕ್ಸ್ ನಲ್ಲಿ ಬಿಸಿ ಇದೆ, ಹೈಕಮಾಂಡ್ ಗೆ ಚಮಚಾಗಿರಿ ಮಾಡೋದ್ರಲ್ಲಿ ಬಿಸಿ ಇದೆ. ಮತ್ತು ಇವ್ರನ್ನವರು ಆಯ್ತಪ್ಪ. ರಾಜಣ್ಣವ್ರ ಬಗ್ಗೆ ಬರೋಣ. ರಾಜಣ್ಣವ್ರು KM ರಾಜಣ್ಣವರು ಮಹಾನ್ ನಾಯಕ ನಾನು ಅಂತ ಹೇಳ್ತಾರೆ. ಅಪೆಕ್ಸ್ ಬ್ಯಾಂಕ್ ಅಲ್ಲಿ 2800 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಆಗ್ತಿರ್ತಕ್ಕಂಥ ಹಗರಣಗಳಿಗೆ ಲಿಮಿಟ್ಲೆಸ್ ಆಗ್ಬಿಟ್ಟಿದೆ. ಲಿಮಿಟ್ಲೆಸ್. ಆ ರೀತಿ ಹಗರಣಗಳನ್ನ ತಡೆಯೋಣಪ್ಪ, ಹೊಸದಾಗಿ ಏನಾದ್ರು ಯೋಜನೆ ಮಾಡೋಣಪ್ಪ, ಕರ್ನಾಟಕ ರಾಜ್ಯದಲ್ಲಿ ಸುಧಾರಣೆ ತರೋಣಪ್ಪ, ಇಲ್ವೇ ಇಲ್ಲ. ಪ್ರೋತ್ಸಾಹ ಧನವನ್ನು ಕೊಟ್ಟಿಲ್ಲ ರೈತರಿಗೆ ಇವತ್ತವರೆಗೂ. ಹಾಲಿನ ಪ್ರೋತ್ಸಾಹ ಧನ ಕೊಟ್ಟಿಲ್ಲ. ಅಗ್ರಿಕಲ್ಚರ್ ಅಂತೂ ಗಬ್ಬನಾರ್ತಾ ಇದೆ. ಅಂತ ಹೀನಾಯ ಮಟ್ಟಕ್ಕೆ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಂಡಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಆಡಳಿತ ವೈಖರಿಗೆ ಬಂದಿದೆ. ಅದರಿಂದ ಈ ಬಣ ಬಡಿದಾಟ ಏನಿದೆ ನೇರವಾಗಿ ಜನರ ಬದುಕನ್ನು ಇವತ್ತು ಕೊಳ್ಳೆ ಹೊಡಿತಕ್ಕಂತಹದ್ದು, ಕತ್ತಿಗೆ ನೇಣಾಕ್ತಕ್ಕಂತಹ ಬದುಕನ್ನು ಕೊಟ್ಟಿರ್ತಕ್ಕಂಥದ್ದು ಈ ಬಣ ಬಡಿದಾಟ ಮತ್ತು ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿ. ಐ ಡೂ ಅಗ್ರಿ. ವಿರೋಧ ಪಕ್ಷದ ಬಣ ಬಡಿದಾಟ ಯಾವುದೇ ರೀತಿ ಆಡಳಿತ ಯಂತ್ರಕ್ಕೆ ಏನ್ ಸಮಸ್ಯೆ ಆಗಲ್ಲ. ಆದ್ರೆ ಆಡಳಿತ ಪಕ್ಷದ ಬಣ ಬಡಿದಾಟ ಆಡಳಿತ ಯಂತ್ರಕ್ಕೆ ಬಹಳಷ್ಟು ಪೆಟ್ಟು ಕೊಡುತ್ತೆ, ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ರೆ ಐ ಡೂ ಅಗ್ರಿ ದಟ್ ವರ್ಡ್. ಬಟ್ ಸ್ಟಿಲ್ ವಿರೋಧ ಪಕ್ಷ ಆಡಳಿತ ಸರ್ಕಾರದ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು ಅಂತಂದ್ರೆ ವಿರೋಧ ಪಕ್ಷ ಕೂಡ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ವಿರೋಧ ಪಕ್ಷದಲ್ಲೇ ಉಳುಕಿದ್ದಾಗ ಆಡಳಿತ ಪಕ್ಷದ ಬಗ್ಗೆ ಮಾತನಾಡೋದಕ್ಕೆ ಯಾವ ನೈತಿಕತೆ ಕೂಡ ಇರೋದಿಲ್ಲ. ಆದ್ರೆ ವಿರೋಧ ಪಕ್ಷವಾಗಿರುವಂತಹ ನಿಮ್ಮ ಬಿಜೆಪಿ ಅಂದ್ರೆ ಬಿಜೆಪಿಗರು ಏನ್ ಮಾಡ್ತಾ ಇದ್ದಾರೆ? ಅವರು ಒಂದ್ ಕಡೆ ಬಣ ಬಡದಾಟ, ಅಲ್ಲ ಅವ್ರ ಸಭೆ ಮಾಡು, ಇಲ್ಲಿ ಇವ್ರ ಸಭೆ ಮಾಡು, ಅಲ್ಲೂ ಹೊಂದಾಣಿಕೆ ಇಲ್ಲ, ಅಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆಯಲ್ಲ ಈಗ. ಡಿನ್ನರ್ ಪಾಲಿಟಿಕ್ಸ್ ಅಂತಲ್ಲ, ಈಗ ಏನಾಗ್ತದೆ, ಕುರ್ಚಿ ಉಳಿಸ್ಕೊಳ್ಳೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆಯಲ್ಲ. ಇಲ್ಲ ನೋಡಿ, ಇವತ್ತು ರಾಜ್ಯಾಧ್ಯಕ್ಷರು ಮತ್ತು CLP ಲೀಡರ್ಸ್ ಏನಿದ್ದಾರೆ 3 ಜನ ನಮ್ಮ ಪಕ್ಷವನ್ನು ಸದೃಢವಾಗಿ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಯಾರೋ ಒಬ್ಬರಿಗೆ ನಾನು ವಿರೋಧ ಪಕ್ಷದ ನಾಯಕ ಆಗ್ಬೇಕಾಗಿತ್ತು ಅಥವಾ ನಾನು ಪಾರ್ಟಿ ಅಧ್ಯಕ್ಷ ಆಗ್ಬೇಕಾಗಿತ್ತು, ನನಗೆ ಯಾಕೆ ಸಿಕ್ಕಿಲ್ಲ ಅಂತಕ್ಕಂತಹದ್ದು ಸ್ವಲ್ಪ ಜನಕ್ಕೆ ಬೇಸರ ಇದ್ರೂ ಇರಬಹುದು. ಆದ್ರೆ ಬಿಜೆಪಿ ಏನಿದೆ ಶಿಸ್ತಿನ ಸಿಪಾಯಿಗಳ ಪಕ್ಷ. ಆಮೇಲೆ ಕಾರ್ಯಕರ್ತರು ಯಾರಿದ್ದಾರೆ, ಯಾರು ಸಹ ಯಾರೋ ಒಬ್ಬ ಲೀಡರ್ನ ನೆಚ್ಕೊಂಡು ಬಂದಿರತಕ್ಕಂಥವ್ರು, ಎಲ್ಲ ಸಿದ್ಧಾಂತ ನಂಬ್ಕೊಂಡ್ ಬಂದಿದೀವಿ. ಆಮೇಲೆ ನಮ್ಗೆ ಲೋಗೋ ಇಂಪಾರ್ಟೆಂಟ್. ಸಾರಿ,
ಬಿಜೆಪಿಗರು ಶಿಸ್ತಿನ ಸಿಪಾಯಿಗಳಿರುವಂತ ಪಕ್ಷ ಅಂತ ಹೇಳಿದ್ರಲ್ಲ, ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ಯಾಕೆ ಅಂತಂದ್ರೆ ಶಿಸ್ತಿನ ಸಿಪಾಯಿಗಳು ನೀವು ತೋರಿಸ್ತಕ್ಕಂತಹ ಅಲ್ಲಿ ಯಾವ್ದೋ ಫ್ರೇಮ್ ಅಲ್ಲಿ ಬರ್ತಕ್ಕಂತಹವರಲ್ಲ. ಶಿಸ್ತಿನ ಸಿಪಾಯಿಗಳು ನಾನು ನನ್ನತಕ್ಕಂತಹ ಅನೇಕ ಜನ ಹಂಗಂದ್ರೆ ಅವ್ರು ಯಾರು ಬಿಜೆಪಿಯಲ್ಲಿ ಇಲ್ವಾ? ಅವ್ರು ಯಾರು ಬಿಜೆಪಿಯಲ್ಲಿ ಇಲ್ವಾ? ಹಾಗಾದ್ರೆ ಕಳಿಸ್ಬಿಡಿ, ಪಕ್ಷದಿಂದ ಉಚ್ಚಾಟನೆ ಮಾಡ್ಬಿಡಿ ಹಾಗಾದ್ರೆ. ನಾನು ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಅವರು ಬಿಜೆಪಿ ಇದ್ದಾರೆ ಮತ್ತು ನಮ್ಮ ಪ್ರಧಾನ ಮಂತ್ರಿಗಳು ಕಾರ್ಯಕರ್ತರು, ಸಣ್ಣ ಕಾರ್ಯಕರ್ತ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು. ಆದ್ರೆ ಈ ಎಲ್ಲಾ ಟೋಟಲ್ ಕಾರ್ಯಕರ್ತರು, ಇಡೀ ಭಾರತದಲ್ಲಿ ಇರ್ತಕ್ಕಂಥ 20 ಕೋಟಿ ಕಾರ್ಯಕರ್ತರು ಏನಿದ್ದಾರೆ, ಆ ಕಾರ್ಯಕರ್ತರುಗಳೆಲ್ಲಾನು ಸಹ ಬಂದಿರತಕ್ಕಂತಹದ್ದು ನಾವು ಸಿದ್ಧಾಂತ ನಂಬ್ಕೊಂಡ್ ಬಂದಿದೀವಿ. ಯಾರೋ ಒಂದಷ್ಟು ಜನಕ್ಕೆ, 10 ಜನ 20 ಜನಕ್ಕೆ ಯಾವ್ದೋ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಅದು ಏನೋ ಪಕ್ಷದ ಬಗ್ಗೆ ಅಲ್ಲ, ಸಣ್ಣ ಮಟ್ಟಕ್ಕೆ ಯಾವ್ದೋ ಒಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಅದು ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದು ಮನೆಯಲ್ಲಿ ಇದ್ದಾಗ ಒಂದು ಸಮಸ್ಯೆಗಳಿದ್ದೇ ಇರ್ತವೆ. ಆದ್ರೆ ಅದನ್ನ ಅವ್ರೇನೋ ಅವ್ರ ಅಳಲನ್ನು ತೋಡ್ಕೊಂಡಾಗ ಅದು ಆಡಳಿತ ವೈಖರಿ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರ್ತಿಲ್ಲ. ಜೊತೆಗೆ ಇನ್ನೊಂದೇನಂದ್ರೆ ಅವ್ರ ಅಳನ್ನು ತೋಡ್ಕೊಳ್ಳೋಕೆ ಡೆಮಾಕ್ರಸಿನಲ್ಲಿ ಅವಕಾಶ ಇದೆ, ಅದರಿಂದಾಗಿ ಅವ್ರು ತೋಡ್ಕೊಳ್ಳಿ. ಆದ್ರೆ ನಾವು ರಾಜ್ಯದ ಜನತೆಗೆ ಯಾವುದೇ ರೀತಿ ಮೋಸ ಮಾಡ್ತಿಲ್ಲ, ಜನಗಳ ಬದುಕಿಗೆ ನಾವು ಕೊಳ್ಳೆ ಹೊಡಿತಕ್ಕಂತ ಕೆಲಸ ಮಾಡ್ತಿಲ್ಲ, ಕತ್ತಿಗೆ ನೇಣಾಕ್ತಕ್ಕಂತ ಕೆಲಸ ಮಾಡ್ತಿಲ್ಲ. ಅವ್ರ ಅಭಿಪ್ರಾಯ ಹೇಳ್ತಾರೆ, ನಾವು ನಮ್ಮ ಅಂದ್ರೆ ಇನ್ನೊಬ್ರು ಅಭಿಪ್ರಾಯ ಹೇಳ್ತಾರೆ, ನಾವು ನಮ್ಮ ವಿಚಾರ ಮಂಡನೆ ಮಾಡ್ತಿದೀವಿ.